ನೆಕ್ಸ್ಟ್ 3 ಶ್ಲೋಕಗಳನ್ನು ನೋಡೋಣ. 18, 19, 20 ಸಾಂಖ್ಯಯೋಗ 2ನೇ ಅಧ್ಯಾಯ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅಂತವಂತಹ ಇಮೇ ದೇಹ ಅಂದ್ರೆ ಈ ದೇಹ ಏನದಲ್ಲ ಅದು ಅಂತ್ಯ ಆಗ್ತದ. ಅಂತವಂತ ಅದನ್ನ ಅಂತ್ಯವಂತ ಅಂತ ತಿಳ್ಕೊಳ್ರಿ. ಅಂತ್ಯ ಆಗ್ತದ ಅಂದ್ರೆ ಇದು ನಾಶ ಆಗ್ತದ. ಈ ದೇಹ ನಾಶ ಆಗ್ತದ. ನಿತ್ಯಸ್ಯ ಉಕ್ತಾ ಶರೀರಿಣಃ. ಇಲ್ಲಿ ಶರೀರ ಬ್ಯಾರೆ, ಶರೀರಿಣ ಬ್ಯಾರೆ. ಶರೀರ ಅಂದ್ರ ದೇಹ, ಶರೀರಿಣ ಅಂತಂದ್ರ ದೇಹದಲ್ಲಿ ಇರುವವನು. ನೋಡು, ಎಲ್ಲಿ ಈ ಇದ್ರೊಳಗಡೆ ಬಹಳ ರೇರ್ ಅನ್ಸುತ್ತ ಭಗವದ್ಗೀತೆಯಲ್ಲಿ ಆತ್ಮ ಅಂತಕ್ಕಂಥ ವರ್ಡ್ ಯೂಸ್ ಮಾಡಿದ್ದು. ಬಹಳ ಅಂದ್ರೆ ಬಹಳ ರೇರ್. ಆತ್ಮ ಅಂತಕ್ಕಂಥ ವರ್ಡ್ ಬಹಳ ರೇರ್. ಅವ್ರೇನಂತಾರ ದೇಹಿಣ ಅಂತಾರ. ದೇಹಿಣ ಅಂತಂದ್ರ ದೇಹದಲ್ಲಿ ಇರುವವನು. ಶರೀರಿಣ ಅಂದ್ರೆ ಶರೀರದಲ್ಲಿ ಇರುವವನು. ಅದನ್ನ ನೀವು ಯಾವುದೇ ಹೆಸರಿನಿಂದನೂ ಕೂಡ ಕರಿಬಹುದು. ಗೊತ್ತಾಯ್ತಾ? ದೇಹದಲ್ಲಿ ಇರುವವನು, ಎನರ್ಜಿಯನ್ನು, ಕಾಸ್ಮಾಸ್ ಅನ್ನು, ಚೇತನ ಅನ್ನು, ಆತ್ಮ ಅನ್ನು, ಸ್ಪಿರಿಟ್ ಅನ್ನು, ಆಂಜಲ್ ಅನ್ನು, ಮಾಸ್ಟರ್ ಅನ್ನು, ಏನಾದ್ರೂ ಹೆಸರು ನೀವು ಹೆಸರು ಇಡ್ಬೋದು. ಜೀವ, ಪ್ರಾಣ ಏನಾದ್ರೂ ಅನ್ಬೋದು. ಬಟ್ ಅವ್ರೇನಂದ್ರು ಶರೀರಿಣ ಅಂತ. ಶರೀರದಲ್ಲಿ ಇರುವವುದು ಅದು ನಿತ್ಯದ. ಶರೀರ ದೇಹ ಏನದಲ್ಲ ಅದು ಅಂತ್ಯ ಆಗ್ತದ. ಅನಾಶಿನ ಅಪ್ರಮೇಯಸ್ಯ. ಅನಾಶಿನಃ ಅಪ್ರಮೇಯಸ್ಯ. ಅದು ನಾಶ ಆಗೋದಿಲ್ಲ. ಅನಾಶ, ನಾಶ ಆಗೋದಿಲ್ಲ. ಅಪ್ರಮೇಯ ಅಂದ್ರೆ ಅದು ಅದನ್ನ ಇನ್ನೊಂದರ ಜೊತೆ ಕಂಪೇರ್ ಮಾಡೋಕ್ಕೂ ಆಗಂಗಿಲ್ಲ. ಅದು ಯಾವಾಗಲೂ ಇರ್ತಕ್ಕಂಥದ್ದು. ಅದರ ಸಲುವಾಗಿ ತಸ್ಮಾತ್, ಅದರ ಸಲುವಾಗಿ ಯುದ್ಧಸ್ವ ಭಾರತ, ಅದರ ಸಲುವಾಗಿ ಯುದ್ಧ ಮಾಡು. ನೀನೇನು ಯುದ್ಧ ಮಾಡ್ತಿದೀಯಲ್ಲ ಎದುರಿಗಿರ್ತಕ್ಕಂಥ ಜನರು, ಅವ್ರು ಯಾರೂ ಕೂಡ, ಅವರ ಯಾರ ಶರೀರನೂ ಕೂಡ ಅದು ನಿತ್ಯ ಅಲ್ಲ. ಅದು ಯಾವಾಗಲೂ ಸತ್ತು ಹೋಗೋದು, ಇವತ್ತಲ್ಲ ನಾಳೆ. ಮತ್ತು ಶರೀರದಲ್ಲಿ ಇರ್ತಕ್ಕಂಥವ್ರು ಏನದಾರಲ್ಲ ಅವ್ರು ಯಾವಾಗಲೂ ನಿತ್ಯವಾಗಿರ್ತಾರೆ. ಹಾಗಾಗಿ ಅವರು ಅವಿನಾಶಿ ಇದಾರ, ಅಪ್ರಮೇಯ ಆಗಿದಾರ. ನೀ ಏನು ಯೋಚನೆ ಮಾಡಬೇಡ, ಯುದ್ಧ ಮಾಡು. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ವೆರಿ ಬೆಸ್ಟ್ ಶ್ಲೋಕ ಹೇಳಿದರೆ ಇಲ್ಲಿ. ಯಹ ಏನಂ ವೇತ್ತಿ ಹಂತಾರಂ ಮತ್ತು ಯಹ ಏನಂ ಮನ್ಯತೆ ಹತಂ. ಯಹ ಅಂದ್ರೆ ಯಾರು, ಯಾರು ಇದನ್ನು, ಅಥವಾ ಇದನ್ನು ಅಂದ್ರೆ ಆತ್ಮನನ್ನು, ಅದು ಯಾರು ಇದನ್ನು ಹಂತಾರಂ ಕೊಲ್ಲುವವನೆಂದು ಅಂತ ತಿಳ್ಕೊಂಡಿದ್ರು. ಅಂದ್ರ ಸಾಯಿಸುವವರು ಅದರಪ್ಪ ಜಗತ್ತೊಳಗ. ಆತ್ಮ ಯಾರನ್ನೂ ಕೊಲ್ಲಂಗೂ ಇಲ್ಲ, ಯಾರನ್ನೂ ಬದುಕ್ಸಂಗೂ ಇಲ್ಲ. ಆತ್ಮ ಅಮರ, ಅವಿನಾಶಿ, ಅಪ್ರಮೇಯ, ಅನಂತ, ಹಿಂಗೆ ಹೋಗುತ್ತದೆ. ಅದು ಭಾಳ ಡೀಪ್ ಅದ. ನಿಮ್ಗೆ ಆತ್ಮನನ್ನು ಅರ್ಥ ಮಾಡ್ಕೊಂಡದ ಒಂದು ದೊಡ್ಡದು ಇದಾಗ್ತದೆ. ಅರ್ಥ ನಾವು ಏನು ಅರ್ಥ ಮಾಡ್ಕೊಳ್ತಿದ್ವಲ್ಲ ಅದರದ್ದು ಪಾರ್ಟ್ಸ್, ಮನಸ್ಸು, ಬುದ್ಧಿ, ಸಂಸ್ಕಾರ, ಆಮೇಲೆ ಚಿತ್ತ, ಅವೆಲ್ಲ ಚೇತನ, ಅವುಗಳನ್ನ ಅರ್ಥ ಮಾಡ್ಕೊಂಡು ಹೋಗ್ತೀವಿ. ಆತ್ಮನನ್ನು ಅರ್ಥ ಮಾಡ್ಕೊಂಡು ಇನ್ನೂ ಭಾಳ ದೂರ ಹೋಯ್ತು. ಅದ್ರ ಸಲುವಾಗಿ ನಾನು ಏನು ಹೇಳ್ತೀನಿ ಅಂದ್ರೆ, ನಾನಾಗಿರ್ಬೋದು ಅಥವಾ ಭಗವದ್ಗೀತೆ ಆಗಿರ್ಬೋದು, ಏನು ಹೇಳ್ತದೆ ಅಂದ್ರೆ ಆತ್ಮ ಅನ್ನೋ ವರ್ಡನ್ನು ಎಲ್ಲೂ ಯೂಸ್ ಮಾಡಂಗಿಲ್ಲ ಅವರು. ಅದು ಭಾಳ ಡೀಪ್ ಮೆಸೇಜ್ ಆಗ್ತದೆ. ಅದ ಒಂದೇ ಶ್ಲೋಕದೊಳಗೆ ತಿಳಿಯಂಗಿಲ್ಲ. ಯಹ ಏನಂ ವೇತ್ತಿ ಹಂತಾರಂ, ಯಾರು ಈ ಆತ್ಮನನ್ನ ಆತ್ಮ ಕೊಲ್ಲುತ್ತದೆ ಅಂತ ತಿಳ್ಕೊಂಡಿದಾರಲ್ಲ ಅವರು, ಮತ್ತು ಯಾರು ಈ ಆತ್ಮನನ್ನು ಕೊಲ್ಲಬಹುದು ಅಂತ ತಿಳ್ಕೊಂಡಿದಾರಲ್ಲ ಅವರು, ಅಂದ್ರೆ ಆತ್ಮ ಯಾರನ್ನಾದ್ರೂ ಸಾಯಿಸಬಹುದು ಅಂತ ತಿಳ್ಕೊಂಡಾರಲ್ಲ ಅವರು, ಮತ್ತು ಆತ್ಮನನ್ನ ಸಾಯಿಸಬಹುದು ಅಂತ ತಿಳ್ಕೊಂಡಿದಾರಲ್ಲ ಅವರು, ಉಭೌ ಇಬ್ರೂ ಕೂಡ ತಿಳ್ಕೊಂಡಿಲ್ಲ. ನ ವಿಜಾನೀತಃ, ಅವರು ಸರಿಯಾಗಿ ತಿಳಿದವರಲ್ಲ. ಯಾಕಂದ್ರೆ ಅಯಂ ಅದನ್ನು ಹಂತಿ ನ ಹನ್ಯತೆ, ನ ಹಂತಿ ನ ಹನ್ಯತೆ ಅಂದ್ರೆ ಅದನ್ನು ಕೊಲ್ಲೋಕ್ಕೂ ಆಗಲ್ಲ, ಅದರ್ಲಿಂದ ಕೊಲ್ಲಲ್ಪಡಲೂ ಆಗಂಗಿಲ್ಲ. ಹೇಳ್ತಾ ಭಾಳ ಚೆನ್ನಾಗಿದೆ. ಯ ಏನಂ ವೇತ್ತಿ ಹಂತಾರಂ, ಆತ್ಮ ಇನ್ನೊಬ್ಬರನ್ನ ಸಾಯಿಸ್ತದ ಅಂತ ತಿಳ್ಕೊಂಡಾರಲ್ಲ ಅವರು. ಯ
ಏನಂ ಮನ್ಯತೆ ಹತಂ, ಆ ಆತ್ಮನಿಂದ ನಾನು ಇನ್ನೊಂದು ಆತ್ಮನಿಂದ ನಾನು ಕೊಲ್ಲಲ್ಪಡಬಲ್ಲೆ ಅಂತ ತಿಳ್ಕೊಂಡ್ರಲ್ಲ ಅವರು. ಉಭೌತ ವಿಜಾನೀತೋ, ಅವರಿಬ್ರೂ ಕೂಡ ತಿಳಿದವರಲ್ಲ ಹಂಗ ತಿಳ್ಕೊಂಡಾರಲ್ಲ ಅವರು. ನಾಯಂ ಹಂತಿನ ಹನ್ಯತೆ, ಅದು ಅದನ್ನ ಸಾಯಿಸೋಕ್ಕೂ ಆಗಲ್ಲ, ಅದರಿಂದ ನಾವು ಸಾಯಲಿಕ್ಕೂ ಆಗಂಗಿಲ್ಲ. ಅಂದ್ರೆ ಆತ್ಮ ಯಾವಾಗಲೂ ನಿಷ್ಕ್ಲೇಶ. ನಾವು ಇನ್ನೊಬ್ಬರನ್ನ ಸಾಯಿಸಿದೀವಿ ಕೊಂದಿದೀವಿ ಅಂತಂದ್ರ ಅದು ನಮ್ಮ ಮನಸ್ಸು, ನಮ್ಮ ಥಾಟ್ಸು, ನನ್ನ ವಿಕಾರ, ನನ್ನ ಬಾಡಿಯಲ್ಲಿರ್ತಕ್ಕಂಥ ಗುಣಗಳ ಏರಿಳಿತ, ಮನಸ್ಸಿನ ಏರಿಳಿತ, ಅರ್ಥಾಯ್ತಾ? ಇವೆಲ್ಲ ಏನಂತಂದ್ರೆ ಶರೀರದ ಗುಣಗಳು, ಆತ್ಮನ ಗುಣಗಳಲ್ಲ. ಬಹಳ ಡೀಪ್ ಮೆಸೇಜ್ ಹೋಗ್ತದ. ಏನಂತಂದ್ರ ಆತ್ಮಸ್ಥಿತಿಯಲ್ಲಿ ಇದ್ದವನು ಯಾರನ್ನು ಕೊಲ್ಲುವುದೂ ಇಲ್ಲ, ಯಾರಿಂದನೂ ಕೂಡ ಕೊಲ್ಲಲ್ಪಡುವುದೂ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇದು ಎಲ್ಲರಿಗೂ ಅಪ್ಲೈ ಆಗಲ್ಲ ಇದು. ಹಂಗಾರೆ ನಾನು ನಾಳೆ ಹೋಗಿ ಇನ್ನೊಬ್ಬನ ಕೊಂದು ಬರ್ತೀನಿ ಅಂತಂದ್ರೆ, ಅಥವಾ ಯಾರನ್ನಾರು ನಾನು ಯುದ್ಧದೊಳಗಡೆ ಸೋಲಿಸಿ ಬರ್ತೀನಿ ಅಂತಂದ್ರೆ ಅದು ನನಗೆ ಅಪ್ಲೈ ಆಗಲ್ಲ. ಅದು ಈ ಶ್ಲೋಕ, ಡೀಪ್ ಶ್ಲೋಕ ಏನೈತಲ್ಲ, ಯಾರಿಗೆ ಅಪ್ಲೈ ಆಗುತ್ತಂದ್ರೆ ಆತ್ಮಸ್ಥಿತಿಯಲ್ಲಿ ಇದ್ದವನಿಗೆ. ಆತ್ಮಸ್ಥಿತಿಯಲ್ಲಿ ಇದ್ದವನಿಗೆ. ಇದು ಮುಂದೊಂದು ಶ್ಲೋಕ ಬರ್ತೈತಿ, ಬಹಳ ಚಂದ ಐತಿ ಅದು. ಆತ್ಮಸ್ಥಿತಿಯಲ್ಲಿ ಇದ್ದ ವ್ಯಕ್ತಿ ಇನ್ನೊಬ್ಬರನ್ನ ಸಾಯಿಸಲಿಕ್ಕೂ ಸಾಧ್ಯವಿಲ್ಲ, ಇನ್ನೊಬ್ಬರಿಂದ ಸಾಯಲ್ಪಡುವುದೂ ಇಲ್ಲ. ನಾವು ಶರೀರದ ಬಗ್ಗೆ ಮಾತಾಡಕತ್ತಿಲ್ಲ, ಆತ್ಮದ ಬಗ್ಗೆ ಮಾತಾಡ್ತಿದ್ವಿ. ಹಂಗಾಗಿ ಯಾರಾದರೂ ಅವನು ಆತ್ಮಸ್ಥಿತಿಯಲ್ಲಿ ಇದ್ದವನು ಸಾಯಿಸಿದ ಅಂತಂದ್ರೆ, ಅಥವಾ ಅವನು ಸಾಯಲ್ಪಟ್ಟ ಅಂತಂದ್ರೆ ಅವರಿಬ್ಬರೂ ತಿಳಿದವರಲ್ಲ. ಯಾಕಂದ್ರೆ ಸಾಯಿಸೋಕ್ಕೂ ಬರಲ್ಲ, ಸಾಯ್ಲಿಕ್ಕೂ ಬರಂಗಿಲ್ಲ ಅಂತ ಹೇಳ್ತಿದ್ರು. ಇದು ಕೃಷ್ಣ ಅರ್ಜುನನಿಗೆ ಯುದ್ಧ ಮೈದಾನದಲ್ಲಿ ಹೇಳ್ತಾ ಇದ್ದಾನೆ ಅಂದಿದ್ದಕ್ಕೋಸ್ಕರ ಅವರು ಅವನಿಗೆ ಮೋಟಿವೇಶನ್ ಮಾಡ್ತಿದ್ದಾರೆ, ನೀ ಸಾಯಿಸು, ಯುದ್ಧ ಮಾಡು, ಕೊಂದು ಬಿಡು ಅಂತೇಳಿ. ಬಟ್ ಭಗವದ್ಗೀತೆಯ ರಿಯಲ್ ಮೀನಿಂಗ್ ಅದಲ್ಲ. ರಿಯಲ್ ಮೀನಿಂಗ್ ಆ ದೃಷ್ಟಾಂತವನ್ನ ಎದುರಿಗಿಟ್ಟುಕೊಂಡು ಆತ್ಮದ ನಿಜ ಸ್ವರೂಪವನ್ನು ಎಕ್ಸ್ಪ್ಲೇನ್ ಮಾಡಕತ್ತಾರ ಅವರು. ಆತ್ಮದ ನಿಜ ಸ್ವರೂಪವನ್ನು ಎಕ್ಸ್ಪ್ಲೇನ್ ಮಾಡಕತ್ತಾರ. ಆ ದೃಷ್ಟಾಂತವನ್ನು ನೀವು ಮರಿಬೇಕು. ಮತ್ತೆ ಭಗವದ್ಗೀತಾ ಈಸ್ ನಾಟ್ ಅ ಮೋಟಿವೇಶನಲ್ ಬುಕ್ ಟು ಕಿಲ್ ಸಮ್ಒನ್ ಅಲ್ಲ. ಅದಾಯ್ತಾ? ಮೆನಿ ಪೀಪಲ್ ನಾನು ನೋಡಿದ್ದೀನಿ, ಇಂಟರ್ಪ್ರಿಟ್ ಮಾಡ್ತಾರೆ ಹೆಂಗಂದ್ರೆ ಬ್ಯಾಡ್ ಅಂದ್ರೆ ಆ ಭಗವದ್ಗೀತೆನ ಅಪೋಸ್ ಮಾಡ್ತಕ್ಕಂಥವ್ರು ಎಲ್ಲರೂ ಏನಂತಾರೆ ಅಂದ್ರೆ, ದಿಸ್ ಇಸ್ ದ ಬುಕ್ ಟು ಮೋಟಿವೇಟ್ ಸಮ್ಒನ್ ಟು ಲೆಟ್ ದೆಮ್ ಸಮ್ಒನ್ ಟು ಎಂಟರ್ ಇನ್ ಟು ವಾರ್. ಜಗಳ ಆಡಕ್ಕೆ ಬಿಡ್ತೈತಿ ಇದು ಅಂತ ಹೇಳ್ತಾರೆ. ಬಟ್ ಹಂಗಿಲ್ಲ, ಅದನ್ನು ದೃಷ್ಟಾಂತವಾಗಿ ಇಟ್ಕೊಂಡು ಇಲ್ಲಿ ನಿಮ್ಗೆ ಆತ್ಮದ ನೈಜ ಸ್ವರೂಪವನ್ನು ಹೇಳಕತ್ತಾರ. ಆತ್ಮಸ್ಥಿತಿಯಲ್ಲಿರುವವನು, ಆತ್ಮ ಸ್ವರೂಪದಲ್ಲಿರುವವನು ಇನ್ನೊಬ್ಬರನ್ನ ಸಾಯಿಸ್ಲಿಕ್ಕೂ ಆಗಂಗಿಲ್ಲ, ಇನ್ನೊಬ್ಬರಿಂದ ಸಾಯಲ್ಪಡುವುದೂ ಇಲ್ಲ. ಅರ್ಥ ಆಯ್ತಾ? ಹಂಗ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಅದು ಎಂದೂ ಕೂಡ ಹುಟ್ಟುವುದೂ ಇಲ್ಲ, ಅದು ಎಂದೂ ಸಾಯೋದೂ ಇಲ್ಲ. ನೋಡು, ಆತ್ಮಕ್ಕೆ ಹುಟ್ಟು ಇಲ್ಲ, ಆತ್ಮಕ್ಕೆ ಸಾವುನೂ ಇಲ್ಲ. ನಾವು ಹುಟ್ಟು ಮತ್ತು ಸಾವು ಅಂತಕ್ಕಂಥ ಹೆಸರುಗಳನ್ನು ಹೆಂಗಿಟ್ಟಿದೀವಿ ಅಂದ್ರೆ, ಆತ್ಮ ಶರೀರದಲ್ಲಿ ಎಂಟ್ರಿ ಆದದ್ದಕ್ಕೆ ನಾವು ಹುಟ್ಟು ಅಂತ ಹೆಸರಿಟ್ಟಿದ್ದೀವಿ. ಆತ್ಮ ಶರೀರದಿಂದ ಹೊರಗಡೆ ಹೋಯ್ತು ಅಂದಿದ್ದಕ್ಕೆ ನಾವು ಸಾವು ಅಂತ ಹೆಸರಿಟ್ಟಿದ್ದೀವಿ. ಅದಾಯ್ತಾ? ಬಟ್ ಈ ಆತ್ಮನಿಗೆ ಅಂದ್ರೆ ಎಂಟರ್ ಆದ ಆತ್ಮನಿಗೆ ಮತ್ತೆ ಎಕ್ಸಿಟ್ ಆದ ಆತ್ಮನಿಗೆ ಸಾವೂ ಇಲ್ಲ, ಹುಟ್ಟು ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಏನಂತಂದ್ರೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಅದು ಎಂದೂ ಕೂಡ ಸಾಯುವುದೂ ಇಲ್ಲ ಮತ್ತು ಹುಟ್ಟುವುದೂ ಇಲ್ಲ. ನ ಅಯಂ ಭೂತ್ವಾ ಭವಿತ, ಅದು ಭೂತಕಾಲದಲ್ಲಿ ಇತ್ತು, ಈಗಿರಂಗಿಲ್ಲ, ಮತ್ತು ಭವಿಷ್ಯ ಕಾಲದಲ್ಲಿ ಇತ್ತು, ಈಗಿಲ್ಲ ಅಥವಾ ಹೋಗ್ತದ, ಹಂಗೇನಿಲ್ಲ. ಅದಕ್ಕೆ ಭೂತ ಮತ್ತು ಭವಿಷ್ಯ ಏನೂ ಇಲ್ಲ. ಅದಕ್ಕೆ ಅದು ಸದಾ ಕಾಲ ಇರತಕ್ಕಂಥದ್ದು. ವಾಯಂ ನ ಭೂಯ ಅಜಂ ನಿತ್ಯ, ಅಂದ್ರೆ ಅದೇ ಹೇಳಿದ್ನಲ್ಲ, ಅದು ಹಿಂದ್ಗಡೆ ಇತ್ತು, ಈಗ ಮತ್ತೆ ಬಂತು, ಮುಂದೆ ಇರ್ತೈತೆ ಇಲ್ಲೋ, ಅಥವಾ ಅದಕ್ಕೆ ಭೂತ ಭವಿಷ್ಯ ಕಾಲ ಕಾಲಾತೀತ. ಅದಕ್ಕೆ ನಾವು ದೇವ್ರಿಗೆ ಹೇಳಿದ್ವಿ ಏನಂದ್ರೆ ಕಾಲಾತೀತ ಅಂದ್ರೆ ಬಿಯಾಂಡ್ ಟೈಮ್ ಅಂತೇಳಿ. ಅದು ಅಜ ನಿತ್ಯ ಶಾಶ್ವತ ಮತ್ತು ಪುರಾಣ ಅಂತ ಹೇಳಿದಾರೆ. ಅದು ಯಾವುದು, ಅದು ಹೆಂಗದ ಅಂತಂದ್ರ ಅದು ಅಜರ ಮತ್ತು ನಿತ್ಯ, ಯಾವಾಗಲೂ ಇರ್ತಕ್ಕಂಥದ್ದು, ಶಾಶ್ವತ
ಮತ್ತು ಪುರಾಣ. ಪುರಾಣ ಅಂತಂದ್ರೆ ಹಳೇದು, ಸನಾತನ. ಮತ್ತು ನ ಹನ್ಯತೆ, ಅದನ್ನು ನೀವು ಎಂದೂ ಕೂಡ ಸಾಯಿಸಲಿಕ್ಕೆ ಅಂತೂ ಅದನ್ನು ಎಂದು ಕೊಲ್ಲಲಿಕ್ಕೆ ಆಗಂಗಿಲ್ಲ. ಹನ್ಯಮಾನೇ ಶರೀರೇ, ನೀವೇನಾದರೂ ಸಾಯಿಸಿದೀನಿ ಅಂತ ತಿಳ್ಕೊಂಡಿದ್ರೆ ಅದು ಶರೀರವನ್ನ ಸಾಯಿಸಿದಿರಿ ಅಂತ ತಿಳ್ಕೊಬೇಕು. ಆಯ್ತಾಯ್ತಾ? ಅದಕ್ಕೆ ನೋಡಿ, ಇವೆಲ್ಲ ಮಾತುಗಳು ನಮಗೆ ಈಗೀಗ ಬುಕ್ಸ್ ಓದ್ತಾ ಇದ್ದೀವಿ, ಎಲ್ಲೋ ಒಂದಿಷ್ಟು ಲೆಕ್ಚರ್ಸ್ ಕೇಳಿದ್ದೀವಿ, ಹಾಗಾಗಿ ಆತ್ಮ ಶರೀರ ಬಗ್ಗೆ ಗೊತ್ತಿರ್ತದೆ. ಬಟ್ ಫಸ್ಟ್ ಟೈಮು ಅರ್ಜುನನಿಗೆ ಇವೆಲ್ಲ ಮಾತು ಹೇಳಕತ್ತಾನ ಕೃಷ್ಣ. ಫಸ್ಟ್ ಟೈಮ್ ನೋಡಪ್ಪ, ನೀ ಏನೈತಲ್ಲ ಇದು ಎಂದೂ ಸಾಯೋದಲ್ಲ, ಹುಟ್ಟೋದಲ್ಲ. ನಾವು ಸಾವು ಮತ್ತು ಬದುಕನ್ನ ಶರೀರದ ರೂಪದೊಳಗೆ ಹೇಳಿದೀವಿ. ಆಮೇಲೆ ಇದು ಯಾವಾಗಲೂ ನಿತ್ಯ ಅದ ಮತ್ತು ಪುರಾಣ ಅದ, ಶಾಶ್ವತ ಅದ. ಆದ್ದರಿಂದ ಚಿಂತೆ ಮಾಡಬೇಡ, ಆರಾಮಾಗಿ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರೆ. ಆತ್ಮನ ಸ್ವರೂಪ ಏನದಲ್ಲ, ಅದನ್ನ ಇನ್ನೊಂದಿನ ಯಾವ್ದಾರ ಒಂದಿನ ವಿಡಿಯೋ ಮಾಡ್ತೀನಿ. ಅದನ್ನ ಅರ್ಥ ಮಾಡ್ಕೊಳೋದನ್ನೇ ಡಿಫಿಕಲ್ಟ್ ಅಂತ ಹೇಳಕತ್ತಿಲ್ಲ. ಅದು ವರ್ಡ್ಸ್ಗಳಿಗೆ ಸಿಗಲಾರದಂಥದ್ದು. ಆತ್ಮ ಸ್ವರೂಪ ಏನೈತಲ್ಲ, ಅದು ನಮ್ಮ ಶಬ್ದಗಳಿಗೆ ಸಿಗಲಾರ್ದಂಥದ್ದು. ನಾ ಬೆಳತನಕ ಕುಂತ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ತಿಳಿಯಂಗಿಲ್ಲ. ಅನುಭವ ಮಾಡಿದ್ರೆ ಮಾತ್ರ ತಿಳಿತೈತಿ. ಅನುಭವ ಬೇಕಾದ್ರೆ ಮಾಡಿಸಬಲ್ಲೆ ನಿಮಗೆ, ಬಟ್ ನಾ ಎಕ್ಸ್ಪ್ಲೇನ್ ಮಾಡಲಾರೆ. ಅರ್ಥ? ಆದರೂ ಕೃಷ್ಣ ಏನು ಮಾಡ್ಯಾನಂದ್ರೆ ಇಲ್ಲಿ ಒಂದು ಸ್ವಲ್ಪ ಎಷ್ಟೋ ವರ್ಡ್ಸ್ಗಳನ್ನು ಯೂಸ್ ಮಾಡಿ, ಎಷ್ಟೋ ಶ್ಲೋಕಗಳನ್ನು ಯೂಸ್ ಮಾಡಿ ಈ ಸಾಂಖ್ಯ ಯೋಗದಲ್ಲಿ ಬರೀ ಆತ್ಮನ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಅರ್ಥ? ಈಗ 20 ಶ್ಲೋಕಗಳಾದವು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಶ್ಲೋಕಗಳನ್ನು ನೋಡೋಣ. ಥ್ಯಾಂಕ್ ಯು.